ನೀವು ನುಡಿದಂತೆ ನಡೆದೇ ಇಲ್ಲ ನನಗನ್ಸೋ ಪ್ರಕಾರ. ನಾನು ಹೇಳಿದ್ನಲ್ಲ, ಬರಗಾಲ ಬಂತು, ಇವ್ರ ಸರ್ಕಾರ ಇದ್ದಾಗ ಫ್ಲಡ್ ಆಯಿತು. ಇದಕ್ಕೊಂಥರ ನನಗನ್ಸ್ತತೆ ಈ ಸರ್ಕಾರ ಒಂಥರ ದಪ್ಪ ಚರ್ಮದ ಸರ್ಕಾರ ಇದು, ಸಂವೇದನೆ ಇಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ, ಭಾಳ ವರ್ಷ ನೋಡಿದ್ದೀನಿ ಮುಖ್ಯಮಂತ್ರಿಗಳನ್ನ, ಜಾಸ್ತಿ ಏನಾನ ಮಾತಾಡ್ಬಿಟ್ರೆ, ಯಾರನ್ನ ಸಿಕ್ಕಿದ್ರೆ, ಯಾರನ್ನ ಸರಿಯಾದವ್ರು ಸಿಕ್ಕಾಕೊಂಡ್ರೆ, ನಿನ್ಗೆ ಸಂಧಿ ಗೊತ್ತು, ಸಂಧಿ ಯಾವುದು ಶುರು ಮಾಡ್ಕೊಂತಾರೆ. ಜಾಸ್ತಿ ಮಾತಾಡಿದ್ರೆ, ನಾನು ಜಾಸ್ತಿ ಮಾತಾಡಿದ್ರೆ ನೇಗುಲ್ ಗೊತ್ತಾ ನಿನಗೆ, ನೊಗ ಹೆಂಗೆ ಕಟ್ತಿ ಅದು ಗೊತ್ತಾ, ಉಳುಮೆ ಮಾಡೋಕ್ಕೆ ಎಷ್ಟು ಜನ ಎಷ್ಟು ಎತ್ತಬೇಕಾದ್ರೆ ಕೊಡ್ತಾರೆ, ಕೇಳ್ತಾರೆ. ನನಗೂ ಅದೇ ಥರನೇ ಹೇಳ್ತಾರೆ. ನಮಗೆಲ್ಲ ಇಷ್ಟು ಕೇಳ್ತಿರಲ್ಲ. ಈಗ ರೈತ ಕೇಳ್ತಾವನೆ ನಿಮ್ಮನ್ನ, ನೀವು ರೈತರೇ ಆಗಿದ್ರೆ, ನೀವು ಉಳುಮೆ ಮಾಡಿದ್ರೆ ಎಲ್ಲಿ ರೈತರ ಪರವಾಗಿ ಎಲ್ಲಿ ನಿಂತ್ರಿ? ಇದು ರೈತರಿಗೆ ಮಾಡಿದಂಥ ದ್ರೋಹ ಅಲ್ವಾ? ರೈತರು ಕೇಳ್ತಾ ಇದ್ದಾರೆ. ನಮಗೆ ಬಾಯಿ ಮುಚ್ಚಿಸ್ಬೋದು, ಅನ್ನ ಕೊಡೋ ರೈತನಿಗೆ ನೀವು ಬಾಯಿ ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ರೊಚ್ಚಿಗೆದ್ದಿದ್ದಾರೆ, ರೊಚ್ಚಿಗೆ ಉತ್ತರ ಕರ್ನಾಟಕದಲ್ಲಂತೂ ರೊಚ್ಚಿಗೆದ್ದಿದ್ದಾರೆ. ಅದರಿಂದ ನೀವು ಒಂದು ರೀತಿ ಕಲ್ಲು ಹೃದಯ ಆಗೋಗ್ಬಿಟ್ಟೈತೆ ಈ ಸರ್ಕಾರ, ಕಲ್ಲು ಹೃದಯ ಆಗೋಗ್ಬಿಟ್ಟೈತೆ. ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ, ಬರೋಣ ಬೇಕಾದ್ರೆ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಇದಕ್ಕೂ ನಾ ಹೇಳ್ತೀರಿ, ಮೊನ್ನೆ ಹೇಳಿದ್ರು ಟಿ ವಿ ಇಂಟರ್ವ್ಯೂನಲ್ಲಿ, ಪ್ರೆಸ್ಸಲ್ಲಿ ಹೇಳಿದ್ರು, ಬಿ ಜೆ ಪಿಯವ್ರಿಗೇನು ಮಾನ ಮರ್ಯಾದೆ ಇದೆಯೇನ್ರಿ, ಯಾವ ಮುಖ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನೇನಿಲ್ಲ, ನಾನು ಮುಖ್ಯಮಂತ್ರಿ ಕೇಳಕ್ಕೆ ಇಸ್ತೀನಿ, ಮಾನ ಮರ್ಯಾದೆ ಇಲ್ಲ ಅಂತ ನಮ್ಗೆ ಹೇಳಿದ್ದೀರ. ಬೆಳಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ರು ನನಗೆ, ವಿಜಯೇಂದ್ರ ಅವರು, ನೋಡಿ ಹಿಂಗೆ ಅಂದಿದ್ದಾರೆ ಸಿದ್ದರಾಮಯ್ಯನವರು, ಸರಿನಾ ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಯದಲ್ಲಿ 2422 ರೈತರ ಆತ್ಮಹತ್ಯೆ ಆಗಿದೆ. 422 ಆತ್ಮಹತ್ಯೆ. ಕಬ್ಬು ಬೆಳೆಗಾರದ್ದು 32 ಜನ ಕಬ್ಬು ಬೆಳೆಗಾರರೇ ಆತ್ಮಹತ್ಯೆ ಮಾಡಿದ್ದಾರೆ. ಕಬ್ಬು ಬೆಳೆಯುವಂಥವ್ರು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀರಿ ನಾವು. ಆತ್ಮಹತ್ಯೆ, ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನ. ಇದನ್ನು ಸ್ಟ್ಯಾಟಿಸ್ಟಿಕ್ಸು ಬಂದಿದೆ, ನಾನು ಸ್ಟ್ಯಾಟಿಸ್ಟಿಕ್ಕು ಕೊಡ್ತೀನಿ. ಬಿಡುಗಡೆ ಮಾಡಿರೋವಂಥದ್ದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಣೆ, ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಣೆ. 2.5 ವರ್ಷಗಳಲ್ಲಿ ರಾಜ್ಯದಲ್ಲಿ 2422 ರೈತರ ಸಾವಿಗೆ ಶರಣು. ಇದು ಬಂದಿರೋವಂಥದ್ದು ಪತ್ರಿಕೆಯಲ್ಲಿ ಬಂದಿದೆ. ಕರ್ನಾಟಕ ಎಷ್ಟು ಪರ್ಸೆಂಟೇಜು? 22.5% ಕರ್ನಾಟಕ. ಆಂಧ್ರ ಪ್ರದೇಶ ಕೇವಲ 8.6%. ಆಂಧ್ರ ಪ್ರದೇಶ ಕೇವಲ ನಮ್ಮ ಪಕ್ಕದ ರಾಜ್ಯ, ನಾನು ದೂರ ಹೋಗ್ತಾ ಇಲ್ಲ. ತಮಿಳುನಾಡು 5.9%. ತಮಿಳುನಾಡು 5.9%. ನಾವೇ ಹೈಯೆಸ್ಟ್ ಇರ್ತಕ್ಕಂಥದ್ದು. ನಾನು ಪಕ್ಕದ್ದು ಹೇಳಿದೆ, ನಮ್ಮ ಸುತ್ತಮುತ್ತ ಇರೋರನ್ನ ಹೇಳಿದೆ. ನೀವು ಹೇಳೋ ಇದ್ದೇ ಇದೆಯಲ್ಲ, ನೀವು ಹೇಳೋಕ್ಕೆ. ನಾನೇನು ಮೊನ್ನೆನೇ ಹೇಳಿದೆ, ಅದು ಹೇಳಿದ್ಕೆ ಇಷ್ಟೊತ್ತು ಕೃಷ್ಣ ಅವರೇ, ಇಷ್ಟೊತ್ತು ನಾನು ಹೇಳಿದ್ಕೆ ಅದು ತಪ್ಪು ಅಂತ ಹೇಳ್ಬಿಟ್ರು. ನಾನು ಊರಿಗೊಬ್ಬನೇ ಅದೇನು ಹೇಳಿದೆ, ಊರಿಗೊಬ್ಬರೇ ಗೌಡ್ರು ಅಂತ ಹೇಳಿದೆ, ಎರಡೂ ಹೇಳಿದೆ. ಹೆಂಗೆ ಹೇಳ್ಬಾರ್ದು ಅಂತ ಹೇಳಿದ್ರು ನಿಮ್ಮವ್ರು. ಅದಕ್ಕೆ ನಾನು ಹೇಳಲ್ಲ, ಯಾಕೆ ಹೇಳಿ ನಿಮಗೆ, ನೀವು ಅದಕ್ಕೆ ರೆಡಿ ಇರ್ತೀರ. ಹೇಳ್ಬಿಟ್ಟೆ ಹಿಂಗೆ ನಾನು ನೋಡ್ತೀನಲ್ಲ, ಸಿದ್ದರಾಮಯ್ಯನವರು ಇಳಿದೋಗವಾಗ ನಿಮ್ಗೆ ಹೇಳ್ಬಿಟ್ಟು ಹೋಗ್ತಾರೆ, ರೆಡಿ ಮಾಡ್ಗಳಪ್ಪ ಅಂತ ಹೇಳ್ಬಿಟ್ಟು ಓಡ್ತಾರೆ. 100% ನನಗೂ ಗೊತ್ತಿದೆ. ಅದು ಇದು ಆತ್ಮಹತ್ಯೆಯ ಪ್ರೋಗ್ರೆಸಿವ್ ರಿಪೋರ್ಟ್, ಕಾಂಗ್ರೆಸ್ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಇದು. ಒಂದು ಸರ್ಕಾರನ ಅಳಿಯೋದು ಹೆಂಗೆ ಅಳಿತೀರ ಒಂದು ಸರ್ಕಾರನ? ಇಷ್ಟು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ಸರ್ಕಾರದ ಮಾರ್ಕ್ಸ್ ಕಾರ್ಡನ್ನು ಇದನ್ನು ನಾನು ಓದಿದ್ದೀನಿ. ಇಷ್ಟು ಮಾರ್ಕ್ಸ್ ಇವ್ರಿಗೆ ಬಂದಿದೆ. ಇದು ರೈತರ ಪರವಾದಂಥ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾದಂಥ ಸರ್ಕಾರ ಅಂತ ಯಾವ ಮುಖ ಇಟ್ಕೊಂಡು ಹೇಳ್ಬೇಕು ನೀವು ಕಾಂಗ್ರೆಸ್ ಅವರು? ಯಾಕೆ ಹೇಳ್ಬೇಕಾಗ್ತದೆ? ನೀವು ನನಗನ್ಸ್ತತೆ ಒಂಥರ ಇನ್ನೂ ಗ್ಯಾರಂಟಿ ಭ್ರಮೆಗಳಿಂದ ಇವ್ರು ಆಚೆ ಬಂದೇ ಇಲ್ಲ. ನಾವು 2,000 ಕೊಟ್ಬಿಟ್ರೆ, ಬಸ್ ಫ್ರೀ ಕೊಟ್ಬಿಟ್ರೆ ಎಲ್ಲ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಯಾರೋ ಹೇಳಿಕೆ ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತ ಅನಿಸ್ತೈತೆ. ಪಕ್ಕದ ನಮ್ಮ ತೆಲಂಗಾಣ
ನಮ್ದು 10 ಪಟ್ಟು ಕೊಟ್ಟಿದ್ರು ಅವರು, ಇವ್ರು 5 ಕೊಟ್ಟರು, ಅವ್ರು 20 ಕೊಟ್ಟಿದ್ರು. 20 ಮನೆ ಬಾಗಿಲಿಗೆ ಎಲ್ಲ ಕೊಟ್ಟರು, ಬೋರ್ಡ್ಗಿಲ್ದಂಗೆ ಹೊರಟೋದ್ರು ಅವರು. ಜಗಮೋಹನ್ ಅವರು. ನಾನಲ್ಲಿ ಒಂದು ಸರ್ವೆ ಕೇಳಿದ್ದೆ ನಾನು. ಆ ಸರ್ವೆಯಲ್ಲಿ ಅವರು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಿರ್ತದಲ್ಲ, 3 ಪೈಸದ ನಯ ಪೈಸದ ಬೆಲೆ ಇರಲ್ಲ. MLA ಅಂತೂ ಮುಖ್ಯಮಂತ್ರಿ ನೋಡಕ್ ಸಾಧ್ಯನೇ ಇಲ್ಲ, ಅಪಾಯಿಂಟ್ಮೆಂಟೇ ಇಲ್ಲ MLAಗಳಿಗೆ ಅಲ್ಲಿ. ಆದ್ರೆ ಮುಖ್ಯಮಂತ್ರಿ ಒಬ್ಬನ್ನ ನೇಮಕ ಮಾಡೋರು, ಒಬ್ಬರನ್ನ ಆ ಹಳ್ಳಿಯಲ್ಲಿ, ಪ್ರತಿ ಹಳ್ಳಿಯಲ್ಲಿ ಅವನೇ ಪ್ರತಿಯೊಂದನ್ನು ತಗೊಂಡು ಕೊಟ್ಬಿಡೋನು ಮನೆಗೆ. ಪ್ರತಿ ಮನೆಗೂ ಓಲ್ಡ್ ಏಜ್ ಪೆನ್ಷನ್ ಬೇಕಾ, ವಿಡೋ ಪೆನ್ಷನ್ ಬೇಕಾ, 2000 ರೂಪಾಯಿ ಫ್ರೀ ಬೇಕಾ, ಸೈಕಲ್ ಎಲ್ಲ ತಗೊಂಡೋಗಿ ಕೊಟ್ಟ. ಆದ್ರೂ ಗೋವಿಂದ